ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಗುದ್ದಲಿ ನಾದೀತೆ ಮಲೆ ಕಣಿವೆ ಸಮದ ನೆಲ, ಮದ್ದು ತಡೆವುದೇ ಮುಪ್ಪು ಕಳ್ಳನ ಒಲಮರೆ, ಯುದ್ಧ ತಾಪದಿ ಶಾಂತಿ ಶೀತಲತೆ ಯುದಿಸೀತೆ, ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ. ಒಂದು ಗುದ್ದಲಿಯಿಂದ ನಾವು ಒಂದು ದೊಡ್ಡ ಮಲೆ ಅಂದ್ರೆ ಪರ್ವತ ಕಣಿವೆ ಎಲ್ಲದನ್ನು ಸಮ ಮಾಡಿ ಒಂದು ಫ್ಲಾಟ್ ನೆಲ ಮಾಡ್ಬಿಡಕ್ ಸಾಧ್ಯ ಇದೆಯಾ? ಮದ್ದು ತಡೆವುದೇ, ಏನೋ ಒಂದು ಔಷಧಿ ತಗೊಂಡು ಮುಪ್ಪು ಕಳ್ಳನ ಒಲ್ ಅಮರೆ, ಮುಪ್ಪು ಕಳ್ಳನ ಹಾಗೆ ಬಂದು ಆವರಿಸ್ಕೊಳ್ಳೋದನ್ನ ಒಂದು ಔಷಧಿ ತಗೊಂಡು ತಡಿಬಹುದಾ? ಯುದ್ಧ ತಾಪದಿ, ಯುದ್ಧ ನಡೀತಾ ಇದೆ, ಎರಡು ಕಡೆ ಒಂದು ಟೆನ್ಷನ್ನಿನ ವಾತಾವರಣ ಇದೆ, ಉಸಿರು ಕಟ್ಟುವಂತಹ ವಾತಾವರಣ ಇದೆ. ಹಾಗಿರುವಾಗ ಎಲ್ಲಾದ್ರೂ ಒಂದ್ ಕಡೆ ಶಾಂತಿ ಶೀತಲತೆ ಉದಿಸೀತೆ, ಹಾಗೆ ಉದಿಸೋದಕ್ಕೆ ಸಾಧ್ಯವಾ? ಸಾಧ್ಯ ಇಲ್ಲ. ಸಿದ್ಧವಿರು ಸೈರಣೆಗೆ ಮಂಕುತಿಮ್ಮ, ಸಹಿಸ್ಕೊಳ್ಳೋದಕ್ಕೆ ಸಿದ್ಧನಾಗಿರು ಅಂತ. ಟೈಮ್ ಆಸ್ ಟೈಮ್ ಪಾಸಸ್, ಇದು ಮೂರು ಉದಾಹರಣೆಗಳನ್ನ ನೋಡಿ. ಯಾವುದು ಸಹಜವಾಗಿ ಇರುವಂಥದ್ದು, ಯಾವುದು ಸಹಜವಾಗಿ ಆಗುವಂಥದ್ದು ಅದನ್ನೇ ಕೊಟ್ಟಿದಂದ್ರೆ ಮಲೆ ಕಣಿವೆ ಇವೆಲ್ಲ ನ್ಯಾಚುರಲಿ ಇರುವಂತಹ ವಿಷಯಗಳು, ಎಲ್ಲ ಹ್ಯೂಜ್ ಬೃಹದಾಕಾರದ್ದು. ಗುದ್ದಲಿ ಮ್ಯಾನ್ ಮೇಡ್, ಆ ಮ್ಯಾನ್ ಮೇಡ್ ಒಂದು ವಸ್ತುವಿನಿಂದ ಸಹಜವಾಗಿ ಬಂದಿರತಕ್ಕಂಥದ್ದನ್ನ ನಾವು ನೆಲ ಸಮ ಅಥವಾ ಸಮವಾಗಿ ಮಾಡಿಬಿಡಕ್ಕೆ ಸಾಧ್ಯ ಆಗೋದಿಲ್ಲ. ಮುಪ್ಪು ಬರೋದು ಸಹಜವಾದ ಪ್ರಕ್ರಿಯೆ. ವಯಸ್ಸಾಗಿ ಬೆಳೆದು ಮುಪ್ಪು ಅಡರಲೇಬೇಕು. ಹಾಗಿಲ್ಲದೆ ಚಿರಯೌವನಿಗರಾಗಿರ್ಬೇಕು ಅಂತ ವಿಜ್ಞಾನಿಗಳು ಶತಶತಮಾನಗಳಿಂದ ಒದ್ದಾಡ್ತಾ ಇದ್ದಾರೆ. ಇಲ್ಲಿವರೆಗೆ ನಮಗದರ ಸೊಲ್ಯೂಷನ್ ಸಿಕ್ಕಿಲ್ಲ. ಅದು ಸಹಜವಾದ ಪ್ರಕ್ರಿಯೆ. ಮದ್ದು ಅನ್ನೋದು ಮ್ಯಾನ್ ಮೇಡ್. ಮದ್ದು ತಡೆವುದೇ ಸಾಧ್ಯ ಇಲ್ಲ. ಸಹಜವಾಗಿ ಬಂದಂತಹ ಪ್ರಕ್ರಿಯೆ ನಡಿಲೇಬೇಕು. ಯುದ್ಧ ತಾಪದಿ, ಯುದ್ಧ ತಾಪ ಮ್ಯಾನ್ ಮೇಡ್, ನಾವು ಮಾಡ್ಕೊಂಡಿರೋದು. ಒಬ್ಬರ ಮೇಲೊಬ್ರು ಹಾಗೆ ಸಿಟ್ಟು, ಕೋಪ, ತಾಪ, ಯುದ್ಧ ಇವೆಲ್ಲ ಮ್ಯಾನ್ ಮೇಡ್. ಶಾಂತಿ ಶೀತಲತೆ ಸಹಜವಾಗಿರೋದು. ನಾವು ಯುದ್ಧ ಮಾಡಿಕೊಂಡು ಶಾಂತಿ ಶೀತಲತೆ ಸಹಜವಾಗಿ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಸೊ ಕೊನೆಗೆ ಏನು ನಾವು ಮಾಡಬೇಕಾಗಿರೋದು? ಹಾಗಾದ್ರೆ ಶಾಂತಿ ಶೀತಲತೆ ಬೇಕು ಅಂತ ಅಂದ್ರೆ, ಸಮನಾದ ನೆಲ, ಸಮನಾದ ಬಾಳ್ವೆ ಬೇಕು ಅಂತ ಅಂದ್ರೆ ನಾವು ಸೈರಣೆಗೆ ಸಿದ್ಧವಾಗಿರ್ಬೇಕು, ಸಹಿಸಿಕೊಳ್ಳೋದಕ್ಕೆ ಸಿದ್ಧವಾಗಿರ್ಬೇಕು. ಎಲ್ಲ ಥರದಲ್ಲೂ. ಈಗ ಮೊದಲನೇ ಉದಾಹರಣೆ ನೋಡೋದಾದ್ರೆ, ಮೇಲೆ ಕೆಳಗೆ ಆ ಥರದ್ದನ್ನ ತಗೊಳ್ಳೋದಾದ್ರೆ, ಮಲೆ ಕಣಿವೆಗಳ ಹೋಲಿಕೆ ಕೊಟ್ಟಿದ್ದಾರೆ DVGಯಲ್ಲಿ. ಮೇಲೆ ಕೆಳಗೆ ಹೀನ ಉಚ್ಚ ಇವುಗಳನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಸಹಿಸಿಕೋಬೇಕು. ಎಲ್ಲರಿಗೂ ಒಂದು ದಿನ ಬರುತ್ತೆ. ಆ ದಿನದಲ್ಲಿ ನಾವು ನಮ್ಮ ಶಕ್ತಿಯನ್ನ, ನಮ್ಮ ಸಾಮರ್ಥ್ಯವನ್ನ, ನಮ್ಮ ಪ್ರಾಬಲ್ಯವನ್ನ ತೋರಿಸೋಣ. ಯಾವಾಗ ನಾವು ಕೆಳಗಿರ್ತೀವಿ ಆವಾಗ ಸಹಿಸಿಕೊಳ್ಳಬೇಕು. ಮದ್ದು ತಡೆವುದೇ ಮುಪ್ಪು ಕಳ್ಳನ ಒಲಮರೆ. ಸಹಜವಾದ ಪ್ರಕ್ರಿಯೆ. ನಮಗೆ ವಯಸ್ಸಾಗುತ್ತೆ, ಇನ್ನೊಂದಾಗುತ್ತೆ. ಪ್ರತಿ ಏಜ್ಗೂ, ಜೀವನದ ಪ್ರತಿ ಘಟ್ಟಕ್ಕೂ ಅದರದೇ ಆದ ಆನಂದ ಇದೆ, ಅದರದೇ ಆದ ಸವಲತ್ತು ಸೌಲಭ್ಯಗಳು ಇವೆ. ಮತ್ತು ಎಲ್ಲ ಹಂತಗಳಲ್ಲೂ ಅದರದ್ದೇ ಆದ ನೆಗೆಟಿವ್ ರಿಪರ್ಕಷನ್ಸು ಇದೆ. ಸೊ ಎಲ್ಲವನ್ನೂ ನಾವು ಪಡಿಲೇಬೇಕು ಅಂತ ಅಂದ್ರೆ ಸಿದ್ಧವಿರು ಸೈರಣೆಗೆ. ಆಯಾ ಕಾಲಕ್ಕೆ ಏನು ಬರುತ್ತೆ ಆ ಸವಲತ್ತುಗಳು ನಮಗೆ ಲಭಿಸತ್ತೆ, ಸಿಕ್ಕೇ ಸಿಗುತ್ತೆ. ಸಿದ್ಧನಿರು ಸೈರಣೆಗೆ. ಯಾವಾಗ ಶಾಂತಿ ಶೀತಲತೆ ನಮಗೆ ಬೇಕು ಅಂತ ಅಂದ್ರೆ ನಾವು ಇನ್ನೊಬ್ಬರನ್ನ ಕ್ಷಮಿಸೋದನ್ನ ಕಲಿಬೇಕು, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿಬೇಕು. ಇನ್ನೊಬ್ಬರ ವಿರುದ್ಧವಾಗಿ ಅನವಶ್ಯಕವಾದ ಕೋಪ ಮತ್ತೆ ಮತ್ತೆ ಅದನ್ನ ನೆನಪಿಸ್ಕೊಂಡು ನಮ್ಮೊಳಗೆ ನಾವೇ ದುಃಖ ಪಟ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಶಾಂತಿ ಶೀತಲತೆ ಉದಿಸಬೇಕು ಅಂದ್ರೆ ಒಳಗೆ ಕಿಚ್ಚು ಅಥವಾ ಉರಿ ಶಮನವಾಗಿರ್ಬೇಕು. ಆಗ ಶಾಂತಿ ಶೀತಲತೆ ನೆನೆಸುತ್ತೆ. ಸಿದ್ಧವಿರು ಸೈರಣೆಗೆ, ಸಹಿಸಿಕೊಳ್ಳೋದಕ್ಕೆ ಸಿದ್ಧನಿರ್ಬೇಕು. ಆ ಉರಿಯನ್ನ ದಾಟಿದ ಮೇಲೇನೆ ಆ ಶಾಂತಿ ಶೀತಲತೆ ನಮಗೆ ಸಿಗಬೇಕಾದ್ರೆ. ಸೊ ಸಹಜವಾದ ಪ್ರಕ್ರಿಯೆಗಳು ಏನಿವೆ ಅವು ಸಹಜವಾಗಿ ಆಗಿಯೇ ಆಗುತ್ತೆ. ನಮಗೆ ಅದಿಷ್ಟವಿರಲಿ ಇಲ್ಲದೇ ಇರಲಿ, ನಮಗೆ ಬೇಕಾದ್ದು ಏನನ್ನ ನಾವು ಪಡ್ಕೊಳ್ಬೇಕು ಅಂತ ಅಂದ್ರೆ ಆ ಸಹಜವಾದ ಪ್ರಕ್ರಿಯೆಯ ಜೊತೆಗೇ ಹೋಗಿ ನಮಗೇನು ಬೇಕೋ ಅದನ್ನ ಪಡ್ಕೊಳ್ಬೇಕು. ಅದರಲ್ಲೇ ನಾವು ನಮ್ಮ ಆನಂದವನ್ನ ಸಿದ್ಧಿಸಿಕೊಳ್ಳಬೇಕು. ಆದರೆ ಆ ದಿಸೆಯಲ್ಲಿ ಹೋಗುವಾಗ ನಮಗೆ ಮುಖ್ಯವಾಗಿ ಬೇಕಾಗೋದು ಸೈರಣೆ, ಅಂದ್ರೆ ಸಹಿಸಿಕೊಳ್ಳುವಿಕೆ, ತಾಳ್ಮೆ. ಒಂದು ಒಳ್ಳೇದಾಗುತ್ತೆ ಅನ್ನುವ ಒಂದು ಹೋಪ್. ಹಾಗಿದ್ದಾಗ ಮಾತ್ರ ಶಾಂತಿ ಶೀತಲತೆ ಉದಿಸೀತು, ದಕ್ಕೀತು ಸಮನೆಲ, ಮುಪ್ಪು ಕೂಡ ಆನಂದಮಯವಾಗಿ ಶಾಂತಿಯುತವಾಗಿ ಸಾಗಬಹುದು. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.